ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಓಂ ದುರ್ಗಾ ಪರಮೇಶ್ವರ್ಯೈ ನಮಃ. ಸಿಂಹರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಒಂದು ಅದ್ಭುತವಾದಂತಹ ದೈವಿ ಸನ್ನಿಧಾನ, ಜಗಜ್ಜನನಿ ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿದ್ದೇನೆ. ಕೋಡಿ ಬಂಗೇರ ಅನ್ನುವಂತಹ ಒಂದು ಸ್ಥಳ. ಇಲ್ಲಿ ಒಂದು ಸಂಗಮ, 2 ನದಿಗಳ ಸಂಗಮ, ಆ ನದಿ ಸಮುದ್ರದ ಸಂಗಮ, ಅದ್ಭುತವಾದ ಸಂಗಮ ಸ್ಥಳ ಇದು. ಇಂತಹ ಪರಮ ಪವಿತ್ರವಾದಂತಹ ಸಂಗಮ ಸ್ಥಳದಲ್ಲಿ ನಾನು ಸಿಂಹರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ಅಕ್ಟೋಬರ್ ತಿಂಗಳಲ್ಲಿ ಹಾಗೂ ವಿಶೇಷವಾದಂತಹ ಪರಿಹಾರಾದ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ಬಹಳ ಮುಖ್ಯವಾಗಿರ್ತದೆ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಅಂತಾದರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಸಿಂಹರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಎಚ್ಚರಿಕೆ ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ. ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಚಾನಲ್ನಲ್ಲಿ ಇರ್ತದೆ, ದಯವಿಟ್ಟು ಅದನ್ನು ನೋಡುವಂಥವರಾಗಿ. ಒಳ್ಳೆಯದಾಗಲಿ. ಮೊದಲನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕುಜಬಲ. ಅತ್ಯದ್ಭುತವಾದಂತಹ ಕುಜಬಲವನ್ನ ಸಿಂಹರಾಶಿಯರು ಪಡೆದಿದ್ದಾರೆ. ಯಾಕಂದ್ರೆ ಕುಜ ನಿಮ್ಮ ರಾಶಿಯಿಂದ ತೃತೀಯದಲ್ಲಿದ್ದು ಭಾಗ್ಯವನ್ನ ನೋಡ್ತಾನೆ ಅಂತ. ಭಾಗ್ಯಾಧಿಪತಿ ತೃತೀಯ ಬಂದು ಭಾಗ್ಯವನ್ನ ನೋಡ್ತಾನೆ. ಅಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ತೃತೀಯದಲ್ಲಿ ಕುಜ ಭ್ರಾತೃಕಾರಕನಾಗಿ ಉತ್ತಮನಲ್ಲ. ಅಂದ್ರೆ ಸಹೋದರರ ವಿಚಾರದಲ್ಲಿ, ಸಹೋದರಿ ವಿಚಾರದಲ್ಲಿ ಅಷ್ಟು ಉತ್ತಮನಲ್ಲ. ಅದನ್ನು ನಾನು ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅದನ್ನು ಹೊರತುಪಡಿಸಿದರೆ ನಿಮಗೆ ತೃತೀಯದಲ್ಲಿದ್ದು ಅಂದ್ರೆ ಭಾಗ್ಯಾಧಿಪತಿಯಾಗಿ ತೃತೀಯದಲ್ಲಿದ್ದು ಭಾಗ್ಯವನ್ನು ನೋಡ್ತಕ್ಕಂಥದ್ದು ಇದೆಯಲ್ಲ, ಅದು ತುಂಬಾ ಒಳ್ಳೆ ಒಂದು ವಿಚಾರವಾಗಿರುತ್ತೆ. ಸೊ ಕುಜ ಬಲ, ಅದೃಷ್ಟವನ್ನು ತರುವ ಕುಜ ಅಂತ ಹೇಳ್ಬಹುದು. ಯಾಕೆ ಅಂತಂದ್ರೆ ಭಾಗ್ಯಾಧಿಪತಿ ಎನ್ನುವ ಕಾರಣಕ್ಕೆ. ಇಲ್ಲಿ ಕುಜಗ್ರಹ 9ನೇ ಮನೆಯನ್ನು ನೋಡ್ತಾ ಇದ್ದಾನೆ ಅಂದ್ರೆ ಭೂಮಿಯ ವಿಚಾರದಲ್ಲಿ ತುಂಬಾ ಅನುಕೂಲಗಳಾಗಲಿದೆ. ಪಿತ್ರಾರ್ಜಿತ ಆಸ್ತಿಗೆ ವಿಚಾರಗಳಲ್ಲಿ ತುಂಬಾ ಅನುಕೂಲವಾಗಲಿದೆ. ಅದು ಸಿಂಹರಾಶಿಯರು ನೀವಾಗಿದ್ದು ಪಿತ್ರಾರ್ಜಿತ ಭೂಮಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ, ಏನೋ ಮಾತುಕತೆ ಕೂತ್ಕೊಂತಾ ಇಲ್ಲ, ನಾಳೆ ನಾಡ್ದು ಏನೇನೋ ಹೇಳ್ತಾ ಇದ್ದಾರೆ, ಅಥವಾ ನೀವು ಕೇಳಿದ್ದು ಅವ್ರು ಕೊಡ್ತಾ ಇಲ್ಲ, ಅವ್ರು ಕೊಡೋದು ನಿಮಗೆ ಇಷ್ಟ ಆಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗ್ತಾ ಇದೆ, ಅಥವಾ ಇಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೆ ಬರುತ್ತೆ, ಗಡಿ ವಿವಾದ ಇದೆ, ಕೋರ್ಟು ಕಚೇರಿ, ಏನೇ ಇದ್ರೂ ಕೂಡ ಕೂತ್ಕೊಂಡು ಮಾತಾಡಿಕೊಂಡು ಅದನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಖಂಡಿತವಾಗಿ ಒಂದು ಅವಕಾಶ ಸಿಗಬಹುದು. ಆದ್ರೆ ಸಹೋದರರೊಟ್ಟಿಗೆ ಇದ್ದಾಗೆ ಇರುತ್ತೆ. ತೃತೀಯದಲ್ಲಿ ಕಾರಕೋ ಭಾವ ನಾಶಾಯ ಅಂತ ಹೇಳಿ ಕುಜನ ಸಮಸ್ಯೆ ಇರೋದ್ರಿಂದ ಅಣ್ಣ ತಮ್ಮಂದಿರ ಅಕ್ಕ ತಂಗಿದ್ರ ಜೊತೆಗೆ ಜಗಳ ಮನಸ್ತಾಪಗಳನ್ನು ಕೊಡ್ತಾನೆ. ಅದಾಗದಂತೆ ನೀವು ನೋಡಿಕೊಂಡು ಸರಿಯಾಗಿ ಮಾತಾಡ್ಕೊಳ್ಬೇಕಾಗುತ್ತೆ. ಜಗಳ ಮನಸ್ತಾಪಗಳು ಮಾಡ್ಕೊಳ್ಬಾರ್ದು. ಬಟ್ ನಿಮಗೆ ಸುಮ್ಮನೆ ಕೂತ್ಕೊಂಡ್ರೆ ನಿಮಗೆ ಒಳ್ಳೆಯದೇ ಸಿಗುವ ಅವಕಾಶ ಇರ್ತದೆ, ಆಯ್ತಾ? ಅದನ್ನು ಹೊರತುಪಡಿಸಿ ಭೂಮಿಕಾರಕ ಕುಜ ಅಲ್ವೇ? ಸೊ ಆದ್ರಿಂದ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಅನುಕೂಲ. ಇವಾಗ ಭೂಮಿ ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ, ಆಗುತ್ತೆ. ಭೂಮಿ ಮಾರಾಟ ಮಾಡಬೇಕು ಅನ್ಕೊಂಡಿದ್ದೀರಾ, ಖಂಡಿತವಾಗಿ ಆಗುತ್ತೆ. ಅಥವಾ ರಿಯಲ್ ಎಸ್ಟೇಟೇ ಮಾಡ್ತಾ ಇದ್ದೀರಾ, ಅದೇ ನಿಮ್ಮ ವೃತ್ತಿ, ಖಂಡಿತವಾಗಿ ಆಗುತ್ತೆ. ಸೊ ಭೂಮಿಯ ವಿಚಾರಗಳಲ್ಲಿ ತುಂಬಾ ಅನುಕೂಲತೆಗಳನ್ನ ಸಿಂಹರಾಶಿಯವರು ಖಂಡಿತವಾಗಿ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಕಾಣಬಹುದು ಅಂತ ಕಾಣಿಸ್ತಾ ಇದೆ. ಅಂದ್ರೆ ದುಡ್ಡು ಲಿಕ್ವಿಡ್ ಕ್ಯಾಶ್ ಆಗಿ ಬರುತ್ತೆ ಅಂತ ಹೇಳಕ್ಕಲ್ಲ, ಬಟ್ ವ್ಯವಹಾರ ಮುಗಿದೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಇದೆ. ಸೊ ಅದರಿಂದ ಏನೋ ವ್ಯವಹಾರಗಳನ್ನ ಮುಗಿಸ್ಕೊಳ್ಳಿ, ಖಂಡಿತವಾಗಿ ಒಳ್ಳೇದಾಗ್ಲಿ. ಕುಜನ ಆರಾಧನೆ ಜಾಸ್ತಿ ಮಾಡಿ, ಸುಬ್ರಹ್ಮಣ್ಯನ ಆರಾಧನೆ ಜಾಸ್ತಿ ಮಾಡಿ, ಒಳ್ಳೇದಾಗತ್ತೆ. ಇಲ್ಲ ವಿಶೇಷವಾಗಿ ನಾವು ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ ನೋಡಿ, ಎಂಡಲ್ ಅದ್ರ ಬಗ್ಗೆ ತಿಳಿಸ್ತೇನೆ. 2ನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಸಿಂಹರಾಶಿಯವರಾಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ, ಸಿಂಹರಾಶಿಯವರಾಗಿದ್ದು ರೈತರಾಗಿದ್ರೆ, ಸಿಂಹರಾಶಿಯವರಾಗಿದ್ದು ಈ ದವಸ ಧಾನ್ಯ ಮಾರಾಟ ಮಾಡತಕ್ಕಂಥ ಜನರಲ್ ಸ್ಟೋರ್ಸ್ ಇಟ್ಕೊಂಡವರಾಗಿದ್ರೆ, ಸಿಂಹರಾಶಿಯವರಾಗಿದ್ದು ನೀವು ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಅಂಡ್ ಸರ್ವಿಸು ಅಥವಾ ಅದರ ಉದ್ಯೋಗಿಗಳಾಗಿದ್ರೆ, ಸಿಂಹರಾಶಿಯವರಾಗಿದ್ದು ಬೇಕರಿ, ಹೋಟೆಲ್ ಈ ತರ ಬೆಂಕಿಯ ಮುಂದೆ ಕೆಲಸ ಮಾಡತಕ್ಕಂಥದ್ದನ್ನ ವ್ಯವಹಾರಗಳನ್ನಾಗಿ ಇಟ್ಟುಕೊಂಡಿದ್ರೆ, ಸಿಂಹರಾಶಿಯವರಾಗಿದ್ದು ಈ ವೃತ್ತಿಗಳಲ್ಲಿದ್ರೆ, ರಿಯಲ್ ಎಸ್ಟೇಟ್ ಅಲ್ಲಿದ್ರೆ, ನಿಮಗೆ ಅಕ್ಟೋಬರ್ ತಿಂಗಳು ಒಂದು ಸ್ವಲ್ಪ ಲಕ್ ತುಂಬಾ ಚೆನ್ನಾಗಿ ಕೆಲಸ ಮಾಡಬಹುದು. ಅದೃಷ್ಟವಶಾತ್ ಆರ್ಡರ್ಗಳು ಬಂತು, ಅದೃಷ್ಟವಶಾತ್ ಬಿಸ್ನೆಸ್ ಚೆನ್ನಾಗಾಯ್ತು, ಅದೃಷ್ಟವಶಾತ್ ಹಂಗಾಯ್ತು. ಈ ಅದೃಷ್ಟ ಅನ್ನತಕ್ಕಂಥದ್ದು ಸಿಂಹರಾಶಿಯವರಿಗೆ
ಈ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಲಿದೆ. ಇದನ್ನ ಅಡ್ಡಾಕ್ತು ಅಂದ್ರೆ ಎರಡು, ಒಂದು ರವಿ ನೀಚ ಆಗೋದು, ಇನ್ನೊಂದು ಸೂರ್ಯನೇ ಗ್ರಸ್ತನಾಗ್ತಾನೆ. ಸೂರ್ಯಗ್ರಹಣದಿಂದನೇ ಅಕ್ಟೋಬರ್ ತಿಂಗಳು ಸೂರ್ಯಗ್ರಹಣದ ನಂತರ ನಿಮಗೆ ಅದರ ಒಂದು ದುಷ್ಪರಿಣಾಮ ಅಕ್ಟೋಬರ್ ತಿಂಗಳಲ್ಲಿ ನೋಡಬೇಕಾದ ಪರಿಸ್ಥಿತಿ ಬರಬಹುದು. ಸೊ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಮತ್ತೆಲ್ಲ ಸರಿ ಹೋಗ್ತದೆ ನಿಮ್ಮ ವೃತ್ತಿಯಾನುಸಾರ ಅಂತ ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಪರಿಹಾರ ನಾವು ಮಾಡಿಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ನೋಡಿ, ಎಂಡಲ್ ಅದ್ರ ಬಗ್ಗೆ ತಿಳಿಸಲಿದ್ದೇನೆ. ಮೂರನೇ ಶುಭ ವಿಚಾರ, ಸಿಂಹರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಸಿಂಹರಾಶಿಯವರಾಗಿದ್ದು ಹಣಕಾಸಿನ ವಿಚಾರದಲ್ಲಿ ನಾನು ಎಚ್ಚರಿಕೆ ತಿಳಿಸಂಗೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿದ್ದೀನಿ ಗುರುಳೆ, ಕುತ್ತಿಗೆ ಹೊರಗೆ ಬಂದ್ಬಿಟ್ಟಿದೆ, ಒಂಥರ ಒಂದ್ ಸ್ವಲ್ಪ ಸಡಿಲ ಆದ್ರೂ ನಾನು ಉಸಿರಾಡ್ಕೊಂಡ್ಬಿಡ್ತೀನಿ, ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೀನಿ, ಯಾವ ಟೈಮ್ನಲ್ಲಿ ಸರಿ ಹೋಗ್ಬೋದು, ಒಂದ್ ಸ್ವಲ್ಪನಾರುವೆ ಆಮೇಲೆ ಬೇಕಾದ್ರೆ ಸರಿ ಮಾಡ್ಕೊಳ್ಳೋಣ ಅಂತಂದ್ರೆ 2ನೇ ವಾರ ಹಾಗೂ 3ನೇ ವಾರ ಪರಿವರ್ತನ ಯೋಗ, ಬುಧ ಶುಕ್ರರಲ್ಲಿ ಪರಿವರ್ತನ ಯೋಗ ಆಗೋದ್ರಿಂದ ಸ್ತ್ರೀ ಮೂಲದಿಂದ ಯಾವುದೋ ಆದಾಯ ಬರುವಂತಹ ಸಾಧ್ಯತೆಗಳು ಅಲ್ಪ ಪ್ರಮಾಣದಲ್ಲಿ ಇದೆ. ಸೊ ಯಾರಿಗೋ ಬರೋದು ನಿಮಗೆ ಬಂತು ಅಂತಲೋ ಏನೋ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಅದಿದೆ. ಸೊ ಆ ಒಂದು ಸಮಯವನ್ನ ಸರಿಯಾಗಿ ಬಳಸ್ಕೊಂಡು ಉಪಯೋಗಿಸ್ಕೊಂಡ್ರೆ ಹಣಕಾಸಿನ ಸಮಸ್ಯೆಗಳನ್ನ ತಕ್ಕ ಮಟ್ಟಿಗೆ ನೀವು ಪರಿಹಾರ ಮಾಡ್ಕೊಳ್ಬಹುದು. ಪೂರ ಅಲ್ದಿದ್ರು ಬೀಸ ತೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರಲ್ಲ, ಆ ತರನಾರು ಒಂದು ಇದು ಮಾಡ್ಕೊಳ್ಬಹುದು. ನೋಡಿ, ಯೋಚನೆ ಮಾಡ್ಕೊಳ್ಳಿ, ಯಾವ ರೀತಿಯಲ್ಲಾಗುತ್ತೋ ಪರಿಹಾರವನ್ನ ಖಂಡಿತವಾಗಿ ಮಾಡ್ಕೊಳ್ಳಿ. ನಾವು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ದೇವತಾರಾಧನೆ ಒಳ್ಳೇದಾಗ್ಲಿ. 4ನೇ ಶುಭ ವಿಚಾರ, ಸಿಂಹರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಿಂಹರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲದಂತಹ ಭಾಸ ಆಗತ್ತೆ, ಅಥವಾ ಒಂದು ಮಿಸ್ಕನ್ಸೆಪ್ಷನ್ ಕೂಡ ಆಗ್ಬಿಡುತ್ತೆ, ಫ್ಯಾಮಿಲಿಯವ್ರು ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಬಟ್ ಅದು ಸುಳ್ಳು. ಫ್ಯಾಮಿಲಿಯವ್ರು ನಿಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಜೊತೆಗೆ ಇರ್ತಾರೆ. ಬಟ್ ನಿಮ್ಗೇನೋ ಒಂದು ಸ್ವಲ್ಪ ಬುದ್ಧಿ ಬರಲಿ ಅಂತಲೋ, ನೀವು ಬುದ್ಧಿ ಕಲೀಲಿ ಅಂತಲೋ, ಅಥವಾ ನಿಮ್ಗೆ ಅರ್ಥ ಆಗಲಿ ಅಂತಲೋ, ಅವ್ರ ಬೆಲೆ ನಿಮಗೆ ಗೊತ್ತಾಗ್ಲಿ ಅಂತಲೋ ಒಂದು ಚಿಕ್ಕ ಪುಟ್ಟ ಏನಾದ್ರು ಮಾತುಗಳು ಆಡಬಹುದು. ಆದ್ರೆ ಅದೇನು ಫುಲ್ ಆ್ಯಂಡ್ ಫೈನಲ್ ಅಂತ ಅಲ್ಲ. ಖಂಡಿತವಾಗಿ ಫ್ಯಾಮಿಲಿ ನಿಮ್ಗೆ ಸಪೋರ್ಟ್ ಮಾಡೋದು. ಅದು 3ನೇ ವಾರದಲ್ಲಂತೂ ಖಂಡಿತ ಸಿಗುತ್ತೆ ನಿಮಗೆ. ಪರಿವರ್ತನೆ ಯೋಗದಿಂದಾಗಿ ಸಿಕ್ಕೇ ಸಿಗುತ್ತೆ ನಿಮಗೆ. ದುಡ್ಡಿನ ವಿಚಾರವಾಗಿ ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಬಟ್ ನಿಮಗೆ ಒಂದು ಸ್ವಲ್ಪ ಸೀರಿಯಸ್ನೆಸ್ ಬರಲಿ ಅಂತಲೋ, ಅವರ ಬೆಲೆ ನಿಮ್ಗೆ ಗೊತ್ತಾಗ್ಲಿ ಅಂತಲೋ, ಯಾಕಂದ್ರೆ ನೀವು ಆ ಥರ ಮಾತಾಡಿರ್ತೀರಿ, ಬೇಸರ ಆಗಿರ್ತದೆ, ಅದನ್ನು ತೋಡ್ಕೊಂಡಿರ್ತಾರೆ ಅಷ್ಟೇ ವಿನಃ ಫ್ಯಾಮಿಲಿ ಸಪೋರ್ಟ್ ಮಾತ್ರ ಕಡ್ಡಾಯವಾಗಿ ನಿಮಗೆ ಸಿಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಕೆಲವಿಷ್ಟು ಸ್ವಯಂಕೃತ ಅಪರಾಧಗಳಿಂದ ಕೆಲವಿಷ್ಟು ಬೇಸರಾದಿಗಳಾಗುತ್ತೆ, ಅದು ಸುಧಾರಿಸ್ಕೊಂಡು ಕೂತ್ಕೊಂಡು ಮಾತಾಡ್ಕೊಂಡ್ರೆ ಪರಿಹಾರ ಖಂಡಿತವಾಗಿ ಮಾಡ್ಕೋಬಹುದು. ನಾವು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ, ಖಂಡಿತ ಅನುಕೂಲ ಆಗುತ್ತೆ. 5ನೇ ಶುಭ ವಿಚಾರ, ಸಿಂಹರಾಶಿಯವರಿಗೆ ಅಕ್ಟೋಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕಾರ್ಯ ಸಾಧನೆ. ಅಂದ್ರೆ ಈ ಗುರುಬಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಇಲ್ಲಿ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದೇ ಗುರು ಆಗಿರ್ತಾನೆ. ಹರಿಮುನಿದರೆ ಗುರು ಕಾಯನಯ್ಯ ಅನ್ನೋ ತರ ಈ ಅಕ್ಟೋಬರ್ ತಿಂಗಳಲ್ಲಿ ಗುರುಬಲ ತುಂಬಾ ಚೆನ್ನಾಗಿ ಪವರ್ಫುಲ್ ಆಗಿ ಕೆಲಸ ಮಾಡಿ, ತುಂಬಾ ಸೂಕ್ಷ್ಮವಾದ ನಿಮ್ಮ ಸಮಸ್ಯೆ, ಒಂದು ಜಟಿಲವಾದದ್ದು, ಇದಕ್ಕೆ ಪರಿಹಾರನೇ ಇಲ್ಲ, ಮುಗಿದೋಯ್ತು ಕತೆ ಅನ್ಕೊಂಡಂತಹ ಸಮಸ್ಯೆ ಕೂಡ ಈ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸಮಸ್ಯೆ ನಿಮ್ಮದು ಪರಿಹಾರ ಆಗುತ್ತೆ. ನಿಮ್ಗೆ ಆ ಟೆನ್ಷನ್ ಕಡಿಮೆ ಆಗುತ್ತೆ, ಹಾಗೂ ಎಂತ ಹೇಳ್ತೀವಿ, ನಿಮಗೆ ಅನಿರೀಕ್ಷಿತವಾಗಿ ಅದು ಆಗಲ್ಲ ಅನ್ಕೊಂಡಿರ್ತೀರಿ, ಬಟ್ ಅದಾಗುತ್ತೆ ಅಂತ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ. ಸೊ ತೀರಾ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ತೀರಾ ದುಃಖಿಸ್ಲಿಕ್ಕೆ ಹೋಗ್ಬೇಡಿ. ಖಂಡಿತವಾಗಿ ಎಲ್ಲ ಒಂದೊಂದಾಗಿ ಎಲ್ಲ ಸರಿ ಹೋಗ್ತಾ ಬರುತ್ತೆ. ಸರಿನಾ? ಖಂಡಿತವಾಗಿ ಯೋಚನೆ ಮಾಡಬೇಡಿ. ಪರಿಹಾರ ಬಹಳ ಮುಖ್ಯ. ಅಕ್ಟೋಬರ್ ತಿಂಗಳು ಹಾಗೂ ಅದರ ನಂತರದ ಎಲ್ಲ ಸಿಂಹರಾಶಿಯವರ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಮಾಡುವ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ವೀಕ್ಷಕರೇ, ಸೆಪ್ಟೆಂಬರ್ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ನವರಾತ್ರಿ, ಅದರ ಮರುದಿನದಿಂದನೇ ನವರಾತ್ರಿಯು ಸಹ ಆರಂಭದ ಕಾಲ. ಅವತ್ತಿನ ದಿವಸ ಮಹಾ ಸೂರ್ಯಗ್ರಹಣವೂ ಸಹ ಸಂಭವಿಸ್ತಾ ಇದೆ. ಅದರ ಹೆದರುವ ಅವಶ್ಯಕತೆ ಇಲ್ಲ. ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಭಾರತದಲ್ಲಿ ಗೋಚಾರ ಇಲ್ಲದ ಕಾರಣ ನಮಗೆ ಗ್ರಹಣದ ಆಚರಣೆ ಇಲ್ಲ. ಗ್ರಹಣಾಚರಣೆ ಇಲ್ಲ ಅಂದ್ರೇನು? ಹಿಂದೆ ಚಂದ್ರಗ್ರಹಣದಲ್ಲಿ ಉಪವಾಸ ಮಾಡಬೇಕು, ಹೊರಗಡೆ ಹೋಗಬಾರದು, ಆಹಾರ ಸೇವನೆ ಮಾಡಬಾರದು ಇತ್ಯಾದಿ ಒಂದಿಷ್ಟು ರೂಲ್ಸ್ ಗಳನ್ನೇನು ಹೇಳಿದ್ದೇನೆ, ಆ ಯಾವ ರೂಲ್ಸು ಸಹ ಈ ಸೂರ್ಯಗ್ರಹಣಕ್ಕೆ ಅಪ್ಲೈ ಆಗಲ್ಲ. ಯಾಕೆಂದ್ರೆ ಸೂರ್ಯಗ್ರಹಣ ರಾತ್ರಿಯಲ್ಲಿ ಆಗುತ್ತಾ ಇದೆ. ರಾತ್ರಿಯಲ್ಲಾಗುವ ಸೂರ್ಯಗ್ರಹಣಗಳು ಹಗಲಿನಲ್ಲಿ ನಡೆಯುವ ಸಂಭವಿಸುವ ಚಂದ್ರಗ್ರಹಣಗಳು ನಮಗೆ ಕಾಣೋದಿಲ್ಲ, ಆದ್ರಿಂದ ಆಚರಣೆಗಿಲ್ಲ ಅಂತ. ಆದರೆ ಇದು ಗ್ರಹಣ ಸಂಭವಿಸ್ತಾ ಇರೋದು ಹೌದು, ಸಿಂಹರಾಶಿಯಲ್ಲಿ ಸಂಭವಿಸ್ತಾ ಇದೆ. ಆದ್ರಿಂದ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದ್ರು ಅನ್ನುವ ಆಧಾರದ ಮೇಲೆ ಶುಭ ಅಶುಭ ಮಿಶ್ರ ಫಲಗಳು ಇದ್ದೇ ಇರುತ್ತೆ. ಸೊ ಏನೇ ಆಗ್ಲಿ, ಗ್ರಹಣದ ಫಲದಲ್ಲಿ ಆ ಅಶುಭ ಫಲ ನಿವಾರಣೆ ಆಗಬೇಕು. ಅಷ್ಟೇ ಅಲ್ಲ, ರವಿಗ್ರಹ ನೀಚ ಸ್ಥಿತಿಗೆ
ತುಲಾರಾಶಿಗೆ ರವಿ ಪ್ರವೇಶವಾಗುತ್ತಾ ಇದೆ. ಆ ತುಲಾರಾಶಿಗೆ ರವಿ ಪ್ರವೇಶವಾಗ್ತಿರೋದ್ರಿಂದ ಒಂದಿಷ್ಟು ರವಿಯಿಂದ ಸಮಸ್ಯೆಗಳು ಉಂಟಾಗಬಹುದು, ಅದು ಪರಿಹಾರವಾಗಬೇಕು. ಅಷ್ಟೇ ಅಲ್ಲ, ನವರಾತ್ರಿಯ ಆರಂಭದ ಕಾಲವಾದ್ರಿಂದ ಜಗಜ್ಜನನಿ ದುರ್ಗಾ ಪರಮೇಶ್ವರಿ ಅನುಗ್ರಹ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿಯ ಅನುಗ್ರಹವಾಗಬೇಕು. ಪ್ರತಿ ವರ್ಷ ನಾವು ಈ ಒಂದು ಸಂದರ್ಭದಲ್ಲಿಯೇ ಚಂಡಿಕಾ ಮಹಾಯಾಗವನ್ನು ಮಾಡತಕ್ಕಂಥದ್ದು. ಸೊ ಅದರಿಂದ ನಮ್ಮ ಯಾಗಶಾಲೆಯಲ್ಲಿ ನಾವು, ಬೆಂಗಳೂರಿನ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಒಂದು ಸೆಪ್ಟೆಂಬರ್ 21ನೇ ತಾರೀಕಿನ ಅಮಾವಾಸ್ಯೆ ಪರ್ವ ದಿನದಂದು ನಾವು ಮಹಾಚಂಡಿಕಾ ಯಾಗ ಹಾಗೂ ಸಹಸ್ರ ರವಿ ಶಾಂತಿ ಹೋಮ, ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿಯೊಟ್ಟಿಗೆ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರ್ತದೆ. ಪ್ರತಿ ಸಾರಿಯಂತೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಎಲ್ಲಾ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಬಾರಿಯ ಪ್ರಸಾದ ಒರಿಜಿನಲ್ ಮಾಣಿಕ್ಯ ರತ್ನಗಳು. ಸೂರ್ಯಗ್ರಹಣ ಜೊತೆಗೆ ನೀಚ ಸ್ಥಿತಿಯ ರವಿಯ ದೋಷ ಪರಿಹಾರವಾಗಬೇಕು, ರವಿಯಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವು ವಿಶೇಷವಾಗಿ ಸಹಸ್ರ ರವಿ ಶಾಂತಿಯನ್ನು ಮಾಡ್ತಾ ಇರುವಂತಹದ್ದು. ಆ ಮಾಣಿಕ್ಯ ಉಂಗುರವನ್ನ ಈಗಾಗಲೇ ವಿಶೇಷವಾಗಿ ಪರಮ ಪವಿತ್ರವಾದಂತಹ ಪುರಾಣ ಪ್ರಸಿದ್ಧವಾದ, ಇತಿಹಾಸ ಪ್ರಸಿದ್ಧವಾದಂತಹ 100 ವರ್ಷಗಳ ಇತಿಹಾಸ ಇರತಕ್ಕಂತಹ ಧನ್ವಂತರಿ ದೇಗುಲದಲ್ಲಿ ಆ ಉಂಗುರಗಳನ್ನ ಧನ್ವಂತರಿಯ ಪಾದಾರವಿಂದಗಳಲ್ಲಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡಿದ್ದೇನೆ. ಅದ್ರದ್ದು ವಿಡಿಯೋ ಹಾಕಿದ್ದೇನೆ. ಅಷ್ಟೇ ಅಲ್ಲದೆ ಈ ಒಂದು ಅಮ್ಮನವರ ಸನ್ನಿಧಾನದಲ್ಲೂ ಸಹ, ಆ ದುರ್ಗಾ ಪರಮೇಶ್ವರ ಸನ್ನಿಧಾನದಲ್ಲಿ ಆ ರತ್ನಗಳನ್ನ, ಆ ಒಂದು ಉಂಗುರಗಳ ಮಾಣಿಕ್ಯ ರತ್ನಗಳನ್ನ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೇವೆ. ಸೊ ಅದೊಂದು ವಿಡಿಯೋನು ಸಹ ನಿಮಗೆ ನೋಡಬಹುದು. ಈಗ ವಿಡಿಯೋ ಮುಂದೆ ಪ್ಲೇ ಮಾಡ್ತೇವೆ. ಸೊ ಆದ್ರಿಂದ ಡಬಲ್ ಎನರ್ಜೈಸ್ಡ್ ಆದಂತಹ ಎರಡೆರಡು, ಅಂದ್ರೆ ಧನ್ವಂತರಿ ಸನ್ನಿಧಾನ ಹಾಗೂ ದುರ್ಗಾ ಪರಮೇಶ್ವರಿ ಸನ್ನಿಧಾನದ ಎನರ್ಜೈಸ್ ಆದಂತಹ ಮಾಣಿಕ್ಯ ಉಂಗುರವನ್ನ ಮತ್ತೆ ತ್ರಿಬಲ್ 3ನೇ ಬಾರಿಗೆ ಮಹಾಚಂಡಿಕಾ ಯಾಗದಲ್ಲಿ ಎನರ್ಜೈಸ್ ಮಾಡಿ, ಸಹಸ್ರ ರವಿ ಶಾಂತಿಯಲ್ಲಿ ಎನರ್ಜೈಸ್ ಮಾಡಿ, ನಿಮಗೆ ಮಹಾ ಸೂರ್ಯಗ್ರಹಣದ ಒಂದು ದೋಷವು ಪರಿಹಾರವಾಗಿ ರವಿ ಅನುಗ್ರಹ, ದುರ್ಗಾ ಅನುಗ್ರಹ, ದುರ್ಗತಿ ನಾಶಿನಿ, ಯಾವುದೇ ಕಷ್ಟಗಳು, ಕಷ್ಟ ಕೋಟೆಗಳಿದ್ರೂ ಸಹ ಛಿದ್ರ ಮಾಡ್ತಾಳೆ ಅಮ್ಮನವರು. ಅದು ಆರೋಗ್ಯ ಬಾಧೆ ಇರಲಿ, ಆರ್ಥಿಕ ಬಾಧೆ ಇರಲಿ, ಮಾಟ ಮಂತ್ರ ಇರಲಿ, ದೃಷ್ಟಿ ದೋಷಗಳಿರಲಿ, ಶತ್ರು ಬಾಧೆಗಳಿರಲಿ, ಕೋರ್ಟು ಕಚೇರಿ ಸಮಸ್ಯೆ ಇರಲಿ, ಏನೇ ಸಮಸ್ಯೆ ಇರಲಿ ಅದನ್ನ ದುರ್ಗಾ ಪರಮೇಶ್ವರಿ ಪರಿಹಾರ ಮಾಡ್ತಾಳೆ. ಆದ್ರಿಂದ ಆ ಮಹಾಚಂಡಿಕಾ ಯಾಗದಲ್ಲಿ ಆ ಉಂಗುರಗಳನ್ನಿಟ್ಟು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರುವಂತಹ ಈ ವಿಶೇಷವಾದ ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಉಂಗುರದ ಬೆರಳಲ್ಲಿ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಶೇಷ ವಿಚಾರ ತಲುಪಿಸಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.